ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಭಾನುವಾರದಿಂದ ನಿನ್ನೆವರೆಗೂ ನಾನು ಒಬ್ಬ ವ್ಯಕ್ತಿತ್ವ ವಿಕಾಸ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗೋದು ಹೇಗೆ, ಯಾವ್ಯಾವ ರೂಪದಲ್ಲಿ ನಾವು ವ್ಯಕ್ತಿತ್ವ ವಿಕಾಸನ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಬರ್ತಾಯಿದ್ದೆ. ಮೊದಲ ಸಂಚಿಕೆಯಲ್ಲಿ ನಾವು ಕೆಟ್ಟ ಸಹವಾಸ, ಕೆಟ್ಟ ಚಟಗಳು, ಕೆಟ್ಟ ಕೆಲಸದಿಂದ ಹೊರಗೆ ಬಂದರೆ ನಮ್ಮ ವ್ಯಕ್ತಿತ್ವ ಇಂಪ್ರೂವ್ ಆಗುತ್ತೆ. ಕೆಟ್ಟ ಕೆಲಸ, ಕೆಟ್ಟ ಚಟಗಳು, ಕೆಟ್ಟವರ ಸಹವಾಸ ಯಾಕಿರ್ತೀವಿ ಅಂದರೆ ನಮ್ಮ ಶುದ್ಧ ಭಾವನೆ ಇಲ್ಲ ಅಂದಾಗ. ಕೆಟ್ಟ ಭಾವನೆಯಿಂದ ಇವೆಲ್ಲ ಮಾಡಿಸುತ್ತೆ ಅಂತ ನಾನು 2ನೇ ಎಪಿಸೋಡಲ್ಲಿ ಹೇಳಿದ್ದೆ. ನಾವು ತಿನ್ನೋ ಕೆಟ್ಟ ಆಹಾರ ಕೂಡ ನಮ್ಮ ವ್ಯಕ್ತಿತ್ವವನ್ನು ಡ್ಯಾಮೇಜ್ ಮಾಡುತ್ತೆ. ನಾವು ಕುಡಿಯೋ ಪಾನೀಯಗಳು ಕೆಟ್ಟದ್ದು, ಡ್ರಿಂಕ್ಸು ಇವೆಲ್ಲ ಮಾಡೋದ್ರಿಂದ ನಮ್ಮ ವ್ಯಕ್ತಿತ್ವ ಡ್ಯಾಮೇಜ್ ಆಗುತ್ತೆ. ಅದು ಪ್ರಕಾರ ನಮ್ಮ ಮಕ್ಕಳು ಹುಡ್ತಾರೆ ಅನ್ನೋದನ್ನು ಅಗಸ್ತ್ಯ ಋಷಿಗಳು ಹೇಳಿದರು. ಮನೆಯೊಳಗೆ ಗಂಡ ಹೆಂಡ್ತಿರು ತಂದೆ ತಾಯಿಗಳಲ್ಲೇ ಅವರ ವ್ಯಕ್ತಿತ್ವ ಡ್ಯಾಮೇಜ್ ಆಗಿತ್ತು ಅಂದರೆ ಮಕ್ಕಳು ಕೂಡ ಒಳ್ಳೆಯ ವ್ಯಕ್ತಿತ್ವದಲ್ಲಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಗಸ್ತ್ಯ ಋಷಿಗಳು. ಅದರಿಂದ ಗಂಡ ಹೆಂಡತಿಲಿ ಇಬ್ಬರು ಕೂಡ ಒಳ್ಳೆಯ ವ್ಯಕ್ತಿತ್ವ ಡೆವಲಪ್ ಮಾಡಬೇಕು ಅಂದರೆ ಅವರಲ್ಲಿರೋ ವೀಕ್ನೆಸ್ಗೆ, ಅವರಲ್ಲಿರುವಂಥ ವಿಘ್ನಗಳನ್ನು ತೆಗೆದುಹಾಕಬೇಕು ಅಂದರೆ ವಿಘ್ನ ಗಾಯತ್ರಿ ಮಂತ್ರ ಹೇಳಬೇಕು ಅಂತ ಹೇಳಿದೆ. ಆಮೇಲೆ ಅಣ್ಣ ತಮ್ಮಂದಿರು, ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ಮನೇಲಿ ನಮ್ಮ ಒಡಹುಟ್ಟೋರು ಸರಿ ಇಲ್ಲ, ನಾವು ಹೆಂಗೆ ಒಳ್ಳೆ ವಿಖ್ಯಾತ ಆಗ್ತೀವಿ, ಒಳ್ಳೆ ಪರ್ಸ್ನಾಲಿಟಿ ಇಂಪ್ರೂವ್ ಆಗುತ್ತೆ, ಅಲ್ಲಿದೆ ಕೊರತೆ ಅಂತ ಹೇಳಿ ಅಗಸ್ತ್ಯ ಋಷಿಗಳು ಅಣ್ಣ ತಮ್ಮಂದಿರಲ್ಲೋ ಒಂದು ದ್ವೇಷ, ಅಸೂಯೆ ಇದನ್ನೆಲ್ಲ ತೆಗೆದುಹಾಕಿದಾಗ ಅಣ್ಣ ತಮ್ಮನಿಗೆ ಎಂಕರೇಜ್ ಮಾಡಬೇಕು, ತಮ್ಮ ಅಣ್ಣನಿಗೆ ಎಂಕರೇಜ್ ಮಾಡಬೇಕು, ಅಣ್ಣ ತಮ್ಮನ್ನು ಪ್ರೀತಿಸಬೇಕು, ಗೌರವಿಸಬೇಕು, ತಮ್ಮ ಅಣ್ಣನ ಗೌರವಿಸಬೇಕು, ಪ್ರೀತಿಸಬೇಕು ಅನ್ನೋ ವಿಚಾರದಲ್ಲಿ ವ್ಯಕ್ತಿತ್ವ ಡೆವಲಪ್ ಆಗುತ್ತೆ ಅಂತ ಅಗಸ್ತ್ಯ ಋಷಿಗಳು ಹೇಳಿದರು. ಇವತ್ತು ಮಾಡೋ ಸಂಚಿಕೆ ನಾವು ಆಡೋ ಮಾತಲ್ಲೇ ವ್ಯಕ್ತಿತ್ವ ವಿಕಾಸ ಆಗುತ್ತಂತೆ. ಮಾತು ನಾನು ಫಸ್ಟು ಎಪಿಸೋಡಲ್ಲೇ ಹೇಳ್ತಾ ಇದ್ದೆ, ಭಾನುವಾರದ ಎಪಿಸೋಡಲ್ಲಿ ನಮ್ಮ ಮುಖದಲ್ಲಿ ಒಳ್ಳೆ ನಗು ಇತ್ತು ಅಂದರೆ ನಮ್ಮ ಪರ್ಸ್ನಾಲಿಟಿ ಏನು ಅಂತ ಗೊತ್ತಾಗ್ಬಿಡುತ್ತದೆ. ಏನಪ್ಪ ಅವನು ಯಾವಾಗಲೂ ಹಸನ್ಮುಖಿಯಾಗಿದ್ದಾನೆ, ಯಾವಾಗಲೂ ಸ್ಮೈಲ್ ಮಾಡ್ತಿರ್ತಾನೆ, ಯಾವಾಗಲೂ ನೆಗ್ತಿರ್ತಾನಲ್ಲ, ನಗ್ನಗ್ತಾ ಇರ್ತಾನಲ್ಲ, ಮನಸ್ಸಲ್ಲಿ ಎಷ್ಟೇ ನೋವಿರಲಿ, ಅವನ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರು ಕೂಡ ನಗ್ನಗ್ತಾ ಇರ್ತಾನಲ್ಲ, ಅವನ ಥರ ಇರಬೇಕು, ಅವನ ಥರ ಬದುಕಬೇಕು ಅನ್ನೋ ಒಂದು ಪ್ರತಿಬಿಂಬವನ್ನು ಎಕೋ ರಿಫ್ಲೆಕ್ಷನ್ ಅಂತಾರೆ, ಅದನ್ನು ವ್ಯಕ್ತಪಡಿಸುವಂಥ ವ್ಯಕ್ತಿತ್ವ ಇದ್ದರೆ ಅವನು ಯಾವಾಗಲೂ ಒಳ್ಳೆಯವನಾಗಿ ಕಾಣ್ತಾನೆ ಅಂತ. ಯಾವಾಗಲೂ ಸ್ಮೈಲ್ ಮಾಡೋದು, ಮುಖದಲ್ಲಿ ಒಂದು ಒಳ್ಳೆ ನಗು ಇತ್ತು ಅಂತಂದರೆ ಆ ನಗು ಮುಖಕ್ಕೆ ಒಂದು ಒಳ್ಳೆ ವ್ಯಾಯಾಮ, ಆ ನಗು ಮುಖಕ್ಕೆ ಒಂದು ಒಳ್ಳೆ ಎಕ್ಸಸೈಸ್ ಅಂತೆ. ಆ ಮುಖದಲ್ಲಿ ಬರೋ ನಗು ಎಲ್ಲರೂ ಆಕರ್ಷಣೆ ಮಾಡುತ್ತಂತೆ. ಅದರಿಂದ ನನ್ನದು ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಓದಿದ್ದೀನೋ ಇಲ್ಲೋ ಗೊತ್ತಿಲ್ಲ, ನಾನು ಬಡವನೋ ಶ್ರೀಮಂತೋ ನನಗೆ ಗೊತ್ತಿಲ್ಲ, ನಾನು ಆರೋಗ್ಯವಾಗಿದ್ದೀನೋ ಒಳಗೆ 108 ಕಾಲೇ ಇದೆಯೋ ಗೊತ್ತಿಲ್ಲ, ಆದರೆ ನನ್ನ ನಗು ಎಲ್ಲರೂ ಸ್ಪಂದಿಸುತ್ತೆ, ಆಕರ್ಷಣೆ ಮಾಡುತ್ತೆ, ಎಲ್ಲರೂ ಬೇಕು ಅನಿಸುತ್ತೆ. ಆದ್ದರಿಂದ ಮುಖದಲ್ಲಿ ಒಂದು ನಗು ಇರಬೇಕಂತೆ. 2ನೇದು ಶುದ್ಧವಾದ ಮನಸ್ಸಿರಬೇಕಂತೆ. ಅವನ ಜಾತಿ, ಇವ್ನು ನಮ್ಮ ಜಾತಿ ಎಲ್ಲ, ಅವ್ನು ನಮ್ಮವನಲ್ಲ, ಅವನು ಆ ಜಾತಿ, ಅವನು ಆ ಧರ್ಮ, ಇವನು ಇಂಥವನು ಅವನಂತವನು, ಹಾಗೆ ಹೀಗೆ ಎಲ್ಲ ಥರ ಭೇದ ಭಾವ ಎಲ್ಲ ಚೆನ್ನಾಗಿ ಎಲ್ಲ ಹುರಿದು ಬಿಸಾಕೋದಲ್ಲ. ಮನಸ್ಸು ಶುದ್ಧವಾಗಿತ್ತು ಅಂತಂದರೆ ಅವನು ಇಡೀ ಜಗತ್ತಿನೇ ಒಂಥರ ಡೈಮಂಡ್ಗಿಂತಲೂ ಚೆನ್ನಾಗಿರ್ತದೆ, ಪ್ಲ್ಯಾಟಿನಮ್ಗಿಂತಲೂ ಚೆನ್ನಾಗಿರ್ತಾನಂತೆ. ಅದು ಅವನ ವ್ಯಕ್ತಿತ್ವ, ಅದು ಪರ್ಸನಾಲಿಟಿ. ಅದು ಏನೇನು 500 ಎಕರೆ ಜಮೀನು, 50,000 ಕೋಟಿ, ಬಂಗ್ಲೆಗಳು, ಕಾರುಗಳು, ಸೈಟ್ಗಳು, ಮನೆ ತುಂಬ ದುಡ್ಡು, ಮನೆ ತುಂಬ ಒಡವೆ, ದಿಬ್ನಡಿಲಿ ಹಾಸ್ಕೆಡಿಲೆಲ್ಲ ದುಡ್ಡಿದೆ, ಆದರೆ ಅವನ ಮನಸ್ಸೇ ಸರಿ ಇಲ್ಲ ರೀ, ಇದ್ದೇನು ಲಾಭ? ಅವನ ವ್ಯಕ್ತಿತ್ವನೇ ಸರಿ ಇಲ್ಲ ರೀ, ಏನು ಲಾಭ? ಆದ್ದರಿಂದ ಮನುಷ್ಯನ ಮನಸ್ಸು ಶುದ್ಧ ಇದ್ದರೆ ಅವನು ಜಗದ್ವಿಖ್ಯಾತನಾಗ್ತಾನೆ ಅಂತ ಅಗಸ್ತ್ಯರು ಹೇಳ್ತಾರೆ, ಅಗಸ್ತ್ಯ ನಾಡಿ ಸಂಹಿತೆಯಲ್ಲಿ. ಮನುಷ್ಯನ ಮಾತು ಚೆನ್ನಾಗಿತ್ತು ಅಂದರೆ ಅವನು ಇಡೀ ಜಗತ್ತನ್ನೇ ಗೆಲ್ತಾನೆ ಅಂತ ಹೇಳ್ತಾರೆ ಅಗಸ್ತ್ಯ ಋಷಿಗಳು. ಏನಂತ, ನನ್ನ ನಾಲಿಗೆ ಚೆನ್ನಾಗಿದ್ದರೆ ನಾಡೆಯೇ ಗೆಲ್ಬೋದು, ನಾಲಿಗೆನೇ ಚೆನ್ನಾಗಿಲ್ಲ ಅಂದರೆ ನಾಡೆಯೇ ಶತ್ರು ಆಗತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಅಗಸ್ತ್ಯ ಋಷಿಗಳು. ಆದ್ದರಿಂದ ನೀವು ಓದಿದ್ದೀರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ, ಕೋಟಿ ಇದೆಯೋ ದರಿದ್ರವೋ, ರೋಗನೋ ಆರೋಗ್ಯವೋ ಏನೋ, ಒಟ್ಟಿನಲ್ಲಿ ನಿಮ್ಮ ಮಾತು ಜನಗಳ ಮನಸ್ಸು ಹೃದಯನ ಸ್ಪಂದಿಸ್ತಾರೆ ಅಂದರೆ ನಿಮ್ಮಂಥ ದೊಡ್ಡ ಶ್ರೀಮಂತ ವ್ಯಕ್ತಿ ಜಗತ್ತಿನಲ್ಲಿಲ್ಲ, ಮಾತೇ ಮಾಣಿಕ್ಯ ಅಂತ ಅಂದ್ಬಿಟ್ರು. ಅದರಿಂದ ನಮ್ಮ ವಾಕ್ಚಾತುರ್ಯತೆ, ನಾವು ಆಡೋ ಭಾಷೆ, ನಾವು ಉಪಯೋಗಿಸುವಂಥ ಭಾಷೆ, ಆ ಭಾಷೆಯಲ್ಲಿ ಬಳಸುವಂಥ ಪದಗಳು ಭಾಳ ಇಂಪಾರ್ಟೆಂಟು. ಅಪ್ಪ ಅವನೇನು ಮಾತಾಡ್ದೆ, ನನ್ನ ಮನಸ್ಸು ನಾಟು ಬಿಡ್ತು, ನನ್ನ ಹೃದಯಕ್ಕೆ ಟಚ್ ಆಗೋಯ್ತು ಅಂತೀವಿ ನಾವು.
ನಂದು ದುಡ್ಡು ಟಚ್ ಮಾಡಲಿಲ್ಲ, ನನ್ನ ಕಾರು, ಸೈಟು, ಮನೆ, ಮಂಗಳೇ ನನ್ನ ಮನಸ್ಸು ಮತ್ತು ಹೃದಯನ ಟಚ್ ಮಾಡಲಿಲ್ಲ, ಮಾತು ಟಚ್ ಆಯಿತು ಅಂತ ಹೇಳ್ತಾರೆ. ಆದ್ದರಿಂದ ಜಗತ್ತಿನಲ್ಲಿ ಕೋಟಿಗಟ್ಟಲೆ ಐಶ್ವರ್ಯ ಇರ್ಬೋದು, ಇಷ್ಟು ಉದ್ದ ಓದಿರ್ಬೋದು, ರೂಪ ಯೌವನ ಎಲ್ಲ ಇರ್ಬೋದು, ಆದರೆ ಮಾತೇ ಸರಿಯಿಲ್ಲ ಅಂದಾಗ ಅವೆಲ್ಲವೂ ಧೂಳಿಗೆ ಸಮಾನ ಅಂತ ಹೇಳ್ತಾರೆ ಅಗಸ್ತ್ಯ ಋಷಿಗಳು. ಆದ್ದರಿಂದ ನಮ್ಮ ಆಚಾರ ಅಂದರೆ ಡಿಸಿಪ್ಲಿನ್, ವಿಚಾರ, ನಾವು ಥಿಂಕ್ ಮಾಡೋ ಧಾಟಿ ಮತ್ತು ನಮ್ಮ ವಾಕ್ ಚಾತುರ್ಯತೆ, ಈ ಮೂರು ಸೇರಿಕೊಂಡಾಗ ಸಂಸ್ಕಾರ ಅಂತ ಕರೀತಾರೆ. ಏನಲ್ಲೋ ಹೋಗಲೋ ಅಂದ್ಬಿಟ್ರೆ ಏನಪ್ಪ ಒಂದು ಒಳ್ಳೆ ದೊಡ್ಡ ವಿದ್ಯಾವಂತರು ಮಾತಾಡೋನು ಹೆಂಗೆ ಮಾತಾಡ್ತಾನೆ, ಮತ್ತು ಅವ್ರು ನಾನು ಮಾತಾಡ್ಸೋಕ್ಕೆ ಇಷ್ಟಪಡೋಲ್ಲ. ಯಾಕಂದರೆ ನಾನು ಯಾವಾಗಲೂ ಸಿಡುಕ್ತೀನಿ, ನನ್ನಲ್ಲಿ ಒಳ್ಳೆ ನಯ ವಿನಯ ಎಲ್ಲ ಮಾತಲ್ಲಿ. ಭಾಷೆ ಬರುತ್ತೆ, ಕನ್ನಡ ಚೆನ್ನಾಗಿ ಮಾತಾಡ್ತೀನಿ, ಬರೀ ಮಾತೆಲ್ಲ ಕೆಟ್ಟ ಮಾತೆ. ನಾನು ಕನ್ನಡ ಬರುತ್ತೆ, ನನ್ನ ಬಾಯಲ್ಲಿ ಬರೋದೆಲ್ಲ ಕೆಟ್ಟ ಮಾತೆ. ಇಂಗ್ಲೀಷ್ ಬರುತ್ತೆ, ಮಾತಾಡೋದೆಲ್ಲ ಕೆಟ್ಟ ಮಾತೆ. ಹಿಂದಿ ಬರುತ್ತೆ, ಮಾತೆಲ್ಲ ಕೆಟ್ಟ. ಅವಾಗ ನಾನು ಯಾರು ಲವ್ ಮಾಡ್ತಾರೆ ಹೇಳಿ, ಯಾರು ಪ್ರೀತಿಸ್ತಾರೆ, ಯಾರು ಗೌರವಿಸ್ತಾರೆ, ಯಾರು ನನಗೆ ಸನ್ಮಾನಿಸ್ತಾರೆ? ಚಿಂತನೆ ಮಾಡುವಂಥ ವಿಚಾರ. ಹಣ ಇಲ್ಲ, ಒಂದೊತ್ತು ಊಟ ಮಾಡ್ತೀನಿ, ನೀವೆಲ್ಲ ಮೂರೊತ್ತು ಊಟ ಮಾಡೋಣ, ಒಂದೊತ್ತು ಊಟ ಮಾಡ್ತೀನಿ. ನಿಮ್ಮ ಹತ್ರ ಕಾರು, ಸೈಟು, ಮನೆ, ಬಂಗ್ಲೆ, ನನ್ನ ಹತ್ರ ಏನಿಲ್ಲ, ಕೇರ ಪಟ್ಪಾತ್, ನನ್ನ ಹತ್ರ ಏನು ಎಂಥದ್ದು ಇಲ್ಲ. ಹಾಗೆ ನನ್ನನ್ನು ಜನ ಯಾಕೆ ಗೌರವಿಸ್ತಾರೆ ಅಂತ ಅವ್ನು ಪ್ರಶ್ನೆ ಮಾಡ್ತಾನೆ. ಅವ್ನು ಯೋಚನೆ ಮಾಡ್ತಾನೆ, ನನ್ನ ಹತ್ರ ಇಲ್ಲ, ಯಾಕೆ ಜನ ನನಗೆ ಗೌರವಿಸ್ತಾರೆ? ಆವಾಗ ಅವ್ನಿಗೆ ಅರ್ಥ ಆಯಿತು, ನಾನು ಆಡೋ ಭಾಷೆ ಚೆನ್ನಾಗಿದೆ, ನಾನು ಯೂಸ್ ಮಾಡೋ ಪದಗಳು, ಆ ಭಾಷೆಯಲ್ಲಿ ಯೂಸ್ ಮಾಡ್ತಾನೆ ಪದಗಳು, ಅದು ಶುದ್ಧವಾಗಿದೆ. ಇದಕ್ಕೆಲ್ಲ ಕಾರಣ ಅದೊಂದೇ ಅಂತೇಳಿ. ಕಾಳಿದಾಸ ಕುರಿ ಕಾಯ್ತಿದ್ದವನೊಬ್ಬ ಕುರುಬ. ಅವನು ಬರೀ ಗೊತ್ತಲ್ಲ ಹಾಗೇನ ಕುರುಬ ಸಂಸ್ಕಾರ ಹೇಗಿರ್ತದೆ ಅಂತ. ಆಗಿದೆ ಕುರಿಗಳ ಜೊತೆ ಮಾತಾಡಿಕೊಂಡು 24 ಗಂಟೆ, ಒಂದು 12 ಗಂಟೆ ಕುರಿಗಳ ಜೊತೆಲೇ ವಾಸ ಮಾಡ್ತೀಯಂತೆ. ಇನ್ನು ಉಳಿದದ್ದು ಮನೇಲಿ ವಾಸ. ಅವನು ಇನ್ನೂ ಮದುವೆ ಆಗಿಲ್ಲ, ಬ್ರಹ್ಮಚಾರಿ, ಬ್ಯಾಚುಲರ್. ಅಪ್ಪ ಅಮ್ಮ ಅಕ್ಕ ತಂಗಿ ಜೊತೆ ಹೆಂಗೋ ಅವ್ರವ್ರು ಹೆಂಗಿದ್ರೋ ಅವರವರ ಒಂದು ಕುಟುಂಬದ ಸಂಸ್ಕಾರದೊಂದಿಗೆ ಬೆಳೀತಾ ಇದ್ದಂಥ ವ್ಯಕ್ತಿ, ಅವನಿಗೊಬ್ಬ ಮೆಂಟರ್, ಒಬ್ಬ ಗುರು, ಗೈಡ್ ಸಿಕ್ಬಿಡ್ತಾನೆ. ಒಬ್ಬ ಗುರು ಅವನ ಜಾತಕದಲ್ಲಿ. ಕಾಳಿದಾಸನಿಗೆ ಪೂರ್ವಜನ್ಮ ಶಾಪದಿಂದ ಅವನು ಕುರುಬನಾಗಿ, ಶೂದ್ರನಾಗಿ, ಅವಿದ್ಯಾವಂತನಾಗಿ ಹುಟ್ಟಿರ್ತಾನೆ ಕಾಳಿದಾಸ. ಅವನಿಗೊಬ್ಬ ಆಸ್ಥಾನದ ಮಂತ್ರಿ ಕಣ್ಣಿಗೆ ಬೀಳ್ತಾನೆ, ಆ ರಾಜ್ಯದ ಮಂತ್ರಿ. ಅವನನ್ನು ಕರ್ಕೊಂಡೋಗಿ ವೇಷಭೂಷಣ ಎಲ್ಲ ಬದಲಾಯಿಸಿ ಅವ್ರ ವ್ಯಕ್ತಿತ್ವದ ಬದಲಾಯಿಸ್ಬಿಟ್ಟ. ನೋಡೋ ದೊಡ್ಡ ಗ್ರ್ಯಾಜುಯೇಟ್, PhD ಹೋಲ್ಡ್ರ್, ಇವನು ದೊಡ್ಡ ಪಂಡಿತ, ಪಾಮರ, ವಿದ್ವಾಂಸ ಅಂಥೇಳಿ ಹೋಗ್ಲಿಸಿ ರಾಜನ ಮಗಳನ್ನು ಮದುವೆ ಮಾಡಿಸ್ತಾನೆ. ಆ ರಾಜ್ಯದ ಮಂತ್ರಿ, ಮುಖ್ಯಮಂತ್ರಿ, ಆಗಿನ ಕಾಲದ ಮುಖ್ಯಮಂತ್ರಿ. ಪಾಪ ಪ್ರೆಸಿಡೆಂಟು ಏನು ಗೊತ್ತಾಯ್ತೇನೋ ಮಂತ್ರಿ ಮಾತು ಕೇಳಿಕೊಂಡು, ಅಲ್ಲ ಪ್ರೈಮ್ ಮಿನಿಸ್ಟ್ರು ಭೋಜರ ಅವನ್ನೆಲ್ಲ ಮದುವೆ ಮಾಡಿಸ್ಬಿಡ್ತಾನೆ. ಎಲ್ಲ ಮುಗೀತು. ಅವನು ಗೊತ್ತಾಯಿತು ಇನ್ನೊಬ್ಬ ಕುರುಬ ಅಂತೇಳಿ. ಆಗ ಅವನಿಗೆ ದೈವತಾ ಶಕ್ತಿ ಅನುಗ್ರಹದಿಂದ ನೋಡಿ, ಕಾಳಿದಾಸನಿಗೆ ಹೆಂಡತಿ ಕೂಡ ಗುರು ಆಗಿಬಿಟ್ಲು. ಕಾಳಿದಾಸನ ವ್ಯಕ್ತಿತ್ವನೇ ಬದಲಾಯಿಸಿಬಿಟ್ಲು. ಅದರಿಂದ ಮನಸ್ಸು ಬದಲಾದರೆ ನಮ್ಮ ವ್ಯಕ್ತಿತ್ವ ಬದಲಾಗುತ್ತೆ ಅಂತ ತೋರಿಸ್ಕೊಟ್ಟೆ ಕಾಳಿದಾಸನ ಜೀವನ ಚರಿತ್ರೆ. ಕಾಳಿದಾಸ ಅದಕ್ಕೆ ಹೇಳಿ ಮಾಡಿಸ್ತಾ ಹಾಗೆ. ಏಕಲವ್ಯನೂ ಅಷ್ಟೇ. ಒಬ್ಬ ವ್ಯಕ್ತಿ ಧನವಂತ ಅಲ್ಲ, ಕೋಟಿಗಟ್ಟಲೆ ದುಡ್ಡು ಇಟ್ಟಿಲ್ಲ, ವಿದ್ಯಾವಂತ ಅಲ್ಲ, ಅವನು ಓದಿರೋದು 5ನೇ ಕ್ಲಾಸು 4ನೇ ಕ್ಲಾಸು. ಅವನಿಗೆ ಯಾವ ಭೋಗ ಇಲ್ಲ, ಕಾರಿಲ್ಲ, ಬಂಗ್ಲೆ ಇಲ್ಲ, ಒಡವೆಗಳಿಲ್ಲ, ಒಳ್ಳೆ ಡ್ರೆಸ್ ಇಲ್ಲ, ಭೋಗಗಳೆಲ್ಲ ಝೀರೋ. ಆದರೂ ಅವನನ್ನು ಮಾತಾಡಿಸ್ಬೇಕು, ಎಲ್ಲರೂ ಹೋಗ್ತಿದ್ರೆ ಅವನ ದರ್ಶನ ಮಾಡಿದ್ರೆ ಸಾಕು ಒಳ್ಳೆಯದಾಗತ್ತಂತೆ. ಅವನು ಮುಟ್ಟಿದ್ದೇನಾದ್ರು ಕೊಟ್ಟರೆ ಒಳ್ಳೇದಾಗ್ತಿತ್ತಂತೆ. ಅವನ ಹತ್ರ ಕೂತು ಮಾತಾಡಿದ್ರೆ ಅವನೇನಾದ್ರು ಹೇಳಿದ್ರೆ ಒಳ್ಳೇದಾಗ್ತಿತ್ತಂತೆ. ಯಾಕೆ ಅಂತ ಫಸ್ಟ್ ಚರ್ಚೆ ಮಾಡಿ ವಿಚಾರ ಮಾಡಿದಾಗ ಅವನಿಗೆ ವಾಕ್ ಸಿದ್ಧಿ ಆಗಿತ್ತು. ವಾಕ್ ಸಿದ್ಧಿ ಹೆಂಗೆ ಅಂತೆ, ಸುಳ್ಳು ಹೇಳಲ್ಲ, ಆಣೆ ಇಡಲ್ಲ, ಕೆಟ್ಟ ಮಾತಾಡಲ್ಲ, ಕೆಟ್ಟವ್ರ ಬಗ್ಗೆ ಪ್ರಚಾರ ಮಾಡಲ್ಲ, ಕೆಟ್ಟ ಚಿಂತನೆ ಮಾಡಲ್ಲ ಅಂದಾಗ ನರನಾಡಿಗಳು, ಬಾಡಿಯಲ್ಲಿ ಎಲ್ಲ ಸೆಲ್ಸು ಕೂಡ ಶುದ್ಧವಾಗಿರೋದ್ರಿಂದ ಅವನು ಇಡೀ ಜಗತ್ತೇ ಶುದ್ಧವಾಗಿ ಕಾಣುತ್ತೆ. ಅವನು ಹೇಳಿದೆಲ್ಲ ಹಂಗೆ ಆಗುತ್ತೆ. ವಾಕ್ಸಿದ್ಧಿ ವಾಕ್ಶುದ್ಧಿ ಎರಡೂ ಇತ್ತು ಅವನಲ್ಲಿ, ಓದಿಲ್ಲ ಮಾತ್ರ. ಅವನು ಸತ್ತ ಮೇಲೆ ಆ ಸಮಾಧಿ ಕಟ್ಟಿ ಊರೆಲ್ಲ ದೀಪ ಹಚ್ಚಿ ಪೂಜೆ ಮಾಡ್ತಾರೆ. ನಾನು ಯಾರೋ ಒಬ್ಬರು ಹೇಳಿದರು, ಅವನ ಹೆಸರೇನೋ ಮರ್ತೋಯ್ತು ನನಗೆ. ನಾನು ಸುಮಾರು ಒಂದು 25 ವರ್ಷದಿಂದ ಹೋಗಿದ್ದೆ. ಇವತ್ತು ಕೂಡ ಅವ್ರ ವಂಶಸ್ಥರು ಅವನಿಟ್ಟು ಪೂಜೆ ಮಾಡ್ತಾರೆ. ಪ್ರಚಾರ ಆಗಿಲ್ಲ. ಈಗಲೂ ಅವನು ಸತ್ತಿರೋ ಊತ ಹಾಕಿದ್ದಾರಲ್ಲ ಆ ಸಮಾಧಿ, ಇವತ್ತು ಅಲ್ಲಿ ಮುಂದೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಅದು ಹಂಗೆ ನಡೀತದಂತೆ. ಹಾಗಾದರೆ ಒಬ್ಬ ಹಳ್ಳಿ ಗಮಾರು ಅವನು ಆ ಲೆವೆಲ್ಗೆ ಬೆಳೆದಿದ್ದಾನೆಂದರೆ ಅವನ ಮಾತು, ಅವನ ಸಾಧನೆ.
ಈ ರೀತಿ ನಾವು ಹಲವಾರು ರೀತಿ ನಮ್ಮ ಬದುಕಿನಲ್ಲಿ ಆಣೆ ಇಡೋದು, ಕದಿಯೋದು, ಸುಳ್ಳು ಹೇಳೋದು, ಇನ್ನೊಬ್ಬರು ತೊಂದರೆ ಕೊಡೋದು, ಇನ್ನೊಬ್ಬರಿಗೆ ಅಪಪ್ರಚಾರ ಮಾಡೋದು, ಹೀಗೆ ಹಲವಾರು ತಪ್ಪುಗಳನ್ನು ಮಾಡಿ ನಮ್ಮ ಮಾತಿಗೆ ನಮೇ ಬೆಲೆ ಇಲ್ಲ. ದಿನ 10 ಸುಳ್ಳು ಹೇಳಿದ್ರೆ ನನ್ನ ಮಾತಿಗೆ ಎಲ್ಲಿ ಬೆಲೆ ಬರುತ್ತೆ? ದಿನ ಮಾಡಿಬಿಟ್ಟು ದೇವ್ರ ಮೇಲೆ ಆಣೆ, ಹೆಂಡತಿ ಮೇಲೆ ಆಣೆ, ಮಕ್ಕಳ ಮೇಲೆ ಆಣೆ, ಅವ್ರ ಮೇಲೆ ಆಣೆ ಇಟ್ಟರೆ ನನ್ನ ಮಾತಿಗೇನು ಬೆಲೆ? ನನಗೆ ನಾನೇ ಅವಮಾನ ಮಾಡ್ಕೊಂಡಿದ್ದಂಗಾಯ್ತು. ನಾನು ಹೆಂಗೆ ದೊಡ್ಡ ವ್ಯಕ್ತಿ ಆಗ್ತೀನಿ ಹಾಗಾರೆ? ಅವ್ನು ಬರೀ ಸುಳ್ಳು ಹೇಳ್ತೇನೆ ರೀ, ಅವ್ನು ಹೇಳೋದೆಲ್ಲ ಸುಳ್ಳು, ಅವ್ನು ಬರೀ ಆಣೆ ಇಡ್ತೇನೆ ರೀ, ನೀವು ಅವನು ಹೋಗ್ತೀರಾ ಅಂತಾರೆ. ಮತ್ತು ನನ್ನ ವ್ಯಕ್ತಿತ್ವ ಹೆಂಗೆ ವಿಕಾಸ ಆಯಿತು, ನನ್ನ ಪರ್ಸನಾಲಿಟಿ ಹೆಂಗೆ ಡೆವಲಪ್, ನಾನು ಹೆಂಗೆ ಫೇಮಸ್ ಆದೆ? ಸುಳ್ಳು ಹೇಳೋದಲ್ಲಿ ಫೇಮಸ್, ಆಣೆ ಹಿಡೋದಲ್ಲಿ ಫೇಮಸ್ಸು. ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವಕ್ಕೆ ಡ್ಯಾಮೇಜ್ಗಳು ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಅಗಸ್ತ್ಯ ಋಷಿಗಳು ಶಾರದಾ ತಿಲಕ ಶಾರದಾ ತಂತ್ರಸಾರ ಅಂತ ಒಂದಿದೆ, ಶಾರದಾ ದೇವಿದು. ಅದರಲ್ಲಿ ಈ ಒಂದು ಕೆಲವು ಮಂತ್ರಗಳನ್ನು ವಿಶೇಷವಾಗಿ ಅವರು ಬಳಸಿದ್ದಾರೆ. ಪರಿಹಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಅಳವಡಿಸ್ಕೊಂಡ್ರು ಅಗಸ್ತ್ಯ ಋಷಿಗಳು. ಏನು, ಒಬ್ಬ ವ್ಯಕ್ತಿ ಹೆಣ್ಣಾಗಲಿ ಗಂಡಾಗಲಿ ಅವನು ಜೀವಂತ ಇರುವಾಗಲೂ ಸತ್ತ ಮೇಲೆ ಕೂಡ ಅವನು ಫೇಮಸ್ ಆಗಬೇಕು, ಅವನು ಸತ್ತೋದ್ರು ಕೂಡ ಅವನ ಹೆಸರು ಅಮರವಾಗಿರಬೇಕು, ಅವನು ಸತ್ತೋದ್ರು ಕೂಡ ಅವನ ಹೆಸರು ಚಿರಂಜೀವಿ ಆಗಿರಬೇಕು, ಅವನು ಸತ್ತೋದ್ರು ಕೂಡ ಅವನ ಫೋಟೋ ಇಟ್ಟು ಪೂಜೆ ಮಾಡೋ ಲೆವೆಲಿಗೆ ಬರಬೇಕು ಅನ್ನೋದಾಗಿದ್ದರೆ ಅವನ ಹಣ, ದುಡ್ಡು, ಅವನು ಹಾಕೋ ಡ್ರೆಸ್ಸು, ಬಟ್ಟೆ, ಅವನ ಭೋಗಗಳು, ಕಾರು, ಸೈಟ್ ಅಲ್ಲ, ಅವನ ಮಾತು, ಅವನ ಬಾಯಿಂದ ಬರುವಂಥ ಮಾತು ಶುದ್ಧ ಇರಬೇಕು. ಹಾಗೆಯೇ ವ್ಯಕ್ತಿತ್ವ ವಿಕಾಸ ಆಗಬೇಕು ಅಂದರೆ ಮಾತು ಶುದ್ಧ ಇರಬೇಕು ಅಂದರೆ ಅವನಿಗೆ ಆ ಸಂಬಂಧಪಟ್ಟಂಥ ದೇವಿ ಆರಾಧನೆ ಮಾಡಬೇಕು ಅಂತ ಹೇಳಿ ಅಗಸ್ತ್ಯ ಋಷಿಗಳು ನಾಡಿ ಜ್ಯೋತಿಷ್ಯ ಶಾಸ್ತ್ರ ಪರಿಹಾರ ಬರೆದಿಟ್ರು. ಏನಂತ? ಒಂದು ಮಂತ್ರ ತಂತ್ರ ಮುದ್ರೆ ಮಾಡು ಅಂತೇಳಿ. ಮಾತುಗಳು ಬರೋದು ಮನಸ್ಸಿನಿಂದ. ಮನಸ್ಸಲ್ಲಿ ಏನು ಬರುತ್ತೋ ಅದರ ಔಟ್ಪುಟ್ಟು ಬಾಯಲ್ಲಿ ಬರುತ್ತೆ, ಮಾತಿನ ಶಬ್ದ ರೂಪದಲ್ಲಿ. ನಾನು ಮನಸ್ಸಲ್ಲಿ ಏನು ಥಿಂಕ್ ಮಾಡ್ತೀನೋ, ಇವತ್ತು ಲಕ್ಷ್ಮೀ ಶ್ರೀನಿವಾಸಕ್ಕೆ ಬಾಯಿ ಬಂದಾಗ ಬೈಬೇಕು ಅಂತ ಮನಸ್ಸು ಹೇಳ್ತು ಅಂದರೆ ಬಾಯಿ ಓಪನ್ ಮಾಡಿ ನಾಲ್ಗೆ ಉಪಯೋಗಿಸ್ಕೊಂಡು ಪಾಠ ಪಾಠ ಅಂತ ಲಕ್ಷ್ಮೀ ಶ್ರೀನಿವಾಸಕ್ಕೆ ಬೈದು ಬಿಡ್ತಾರೆ. ಅಲ್ಲಿಗೆ ಬೈಸೋರು ಯಾರು? ಮನಸ್ಸು. ಬೈದಿದ್ದು ಯಾರು? ನಾಲಿಗೆ. ಯಾರಿಗೆ? ಲಕ್ಷ್ಮೀ ಶ್ರೀನಿವಾಸ್ಗೆ. ಕರ್ತು ಕರ್ಮ ಕ್ರಿಯೆ 3. ಕರ್ತೃ ಯಾರು? ಮನಸ್ಸು. ಲಕ್ಷ್ಮೀ ಶ್ರೀನಿವಾಸ ಬಾಯಿ ಬಂದಂಗೆ ಬೈಯು. ಕರ್ಮ ಮಾಡಿದ್ಯಾರು? ನಾಲಿಗೆ. ಬೈತು, ಜೋರ ಬೈತು ಲಕ್ಷ್ಮೀ ಶ್ರೀನಿವಾಸ. ಕ್ರಿಯೆ ಎಲ್ಲಿ ನಡೀತು? ಮಾಡಿಸ್ಕೊಂಡ ಲಕ್ಷ್ಮೀ ಶ್ರೀನಿವಾಸ ಬಯಸ್ಕೊಂಡ. ಈ ಕರ್ಮ ಕ್ರಿಯೆಯಲ್ಲಿರೋಂಥ ದೋಷಗಳು ತೆಗೆದಾಕಬೇಕು ಅಂದರೆ ವಾಗ್ವಾದಿನಿ ದೇವಿನ ಪೂಜೆ ಮಾಡು ಅಂತಂದು. ವಾಗ್ವಾದಿನಿ ಅಂದರೆ ಶಾರದನೂ ಅಲ್ಲ, ಸರಸ್ವತಿನೂ. ಇದೊಂದು ಸರಸ್ವತಿ ಒಳಗಿರೋ ಇನ್ನೊಂದು ಶಕ್ತಿ. ಸರಸ್ವತಿ ಒಳಗೆ ಇನ್ನೊಂದು ಶಕ್ತಿಗೆ ಇನ್ನೊಂದು ಹೆಸರು ಬಂದಿದೆ. ಶಾರದಾ ಅಂದರೆ ಬೇರೆ, ಸರಸ್ವತಿ ಅಂದರೆ ಬೇರೆ. ಹಾಗೆ ಸರಸ್ವತಿ ಒಳಗಡೆ ಇನ್ನೊಂದು ಎನರ್ಜಿ ಲೆವೆಲ್ ಇದೆ, ಇನ್ನೊಂದು ಟ್ರಾನ್ಸ್ಫಾರ್ಮರ್ ಇದೆ. ಆ ಟ್ರಾನ್ಸ್ಫಾರ್ಮರ್ಗೆ ವಾಗ್ವಾದಿನಿ ಅಂತೇಳಿ. ಅದಕ್ಕೆ ಮನಸ್ಸು ಶುದ್ಧೀಕರಣ ಮಾಡ್ಕೋಬೇಕು ಅಂದರೆ ಮನಸ್ಸಿಗೆ ಬರೋ ಥಾಟ್ಸು, ಮನಸ್ಸಿಂದ ಬರುವಂಥ ಪದಗಳು, ಮನಸ್ಸಿಂದ ಬರುವಂಥ ವಿಚಾರಗಳು ಅದೆಲ್ಲ ಶುದ್ಧಿ ಆಗಬೇಕು ಅಂದರೆ, ವಾಕ್ಚಾತುರ್ಯತೆ ಬರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳಿ ಅಗಸ್ತ್ಯ ಮುನಿಗಳು ರಿಸರ್ಚ್ ಅಂತಂದರೆ ಸಂಶೋಧನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಅದ್ರ ಬಗ್ಗೆ ಭಾಳಷ್ಟು ವರ್ಣನೆ ಮಾಡಿದ್ದಾರೆ ಶ್ಲೋಕಗಳಲ್ಲಿ. ಪರಿಹಾರ ಜ್ಯೋತಿಷ್ಯದಲ್ಲಿ ಮಂತ್ರ ತಂತ್ರ ಮುದ್ರೆಗಳ ಬಗ್ಗೆ ಮಾತಾಡ್ತಾರೆ. ಮಧ್ಯದ ಬೆರಳು ಇದೆಯಲ್ಲ, ಇದು ಶನಿ. ನಮ್ಮ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡೋದು, ಮನಸ್ಸನ್ನು ಶುದ್ಧಗೊಳಿಸೋದು, ಮನಸ್ಸನ್ನು ಡಸ್ಟ್ಬಿನ್ ಥರ ಮಾಡೋದು, ಮನಸ್ಸನ್ನು ಕೊಳಿಸೋದು ಎಲ್ಲ ಮಾಡೋ ಶಕ್ತಿ ಸ್ವಿಚ್ ಬೋರ್ಡು ಈ ಮಧ್ಯದ ಬೆರಳಲ್ಲಿದೆ. ಇದೇ ಶನಿ ಗ್ರಹ. ನೋಡಿ, ಒಂದಕ್ಕೊಂದು ಹಿಂಗೆ ಟಚ್ ಮಾಡಬೇಕು ಮೇಲೆ. ನೋಡಿ, ಹೀಗೆ ಇಟ್ಕೋಬೇಕು, ಒಂದ್ರ ಮೇಲೆ ಒಂದು ಇರಬೇಕು. ಹೀಗೆ ಉಳಿದಿದ್ದ ಬೆರಳೆಲ್ಲ ಭೂಮಿ ನೋಡಬೇಕು. ಕಿರು ಬೆರಳು, ಉಂಗುರ ಬೆರಳು, ತೋರು ಬೆರಳು, ಅಂಗುಷ್ಟ ಎಲ್ಲ ಭೂಮಿ ನೋಡ್ತಾ ಇರಬೇಕು. ಒಂದ್ರ ಮೇಲೆ ಒಂದು ಹಿಂಗೆ ಇಟ್ಕೊಂಡು ಓಂ ಐಂ. ಐಂ ಅಂದರೆ ವಾಕ್. ಶಾರದಾ ದೇವಿಯಲ್ಲಿ ಬರುವಂಥ ಉಸಿರಾಟದ ಒಂದು ವೈಬ್ರೇಷನ್ಗೆ ಐಂ ಅಂತಾರೆ. ಸರಸ್ವತಿದು. ಓಂ ಐಂ ವದ ವದ ವಾಗ್ವಾದಿನಿ ಸ್ವಾಹ. 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 ಓಂ ಐಂ ವದ ವದ ವಾಗ್ವಾದಿನಿ ಸ್ವಾಹ ಅಂಥೇಳಿ ದಿನಾ ಬೆಳಗ್ಗೆ
ಜಪ ಮಾಡ್ತಾ ಇರಬೇಕು ಈ ಮುದ್ರೆನ. ಮುದ್ರೆ ಫಿಸಿಯೋಥೆರಪಿ, ನರನಾಡಿಗಳನ್ನೆಲ್ಲ ಲೋಪದೋಷ ಎಲ್ಲ ನಿವಾರಣೆ ಮಾಡುತ್ತೆ. ಮಂತ್ರ ಸೌಂಡ್ ಥೆರಪಿಯಿಂದ ನಮ್ಮ ನಾಲಿಗೆ ಮನಸ್ಸು ಎರಡು ಶುದ್ಧಿ ಮಾಡಿ ನಮ್ಮ ವ್ಯಕ್ತಿತ್ವ ವಿಕಾಸ ಮಾಡುತ್ತೆ. ಮಾತಿನ ಶೈಲಿಯಿಂದ, ತಿನ್ನೋದಲ್ಲ, ಕುಡಿಯೋದ್ರಿಂದಲ್ಲ, ಆಭರಣದಿಂದಲ್ಲ, ಮಾತಿನ ಶೈಲಿ, ವಾಕ್ಚಾತುರ್ಯತೆಯಿಂದ ವ್ಯಕ್ತಿತ್ವ ವಿಕಾಸ ಅನ್ನೋದನ್ನು ಸೀಕ್ರೆಟ್ ಕಂಡು ಹಿಡಿದ್ರು ಅಗಸ್ತ್ಯ ಋಷಿಗಳು. ಇದನ್ನು ಪರಿಹಾರ ಜ್ಯೋತಿಷ್ಯ ಶಾಸ್ತ್ರ ಅಳವಡಿಸಿದ್ದಾರೆ. ಮುದ್ರಾ ಮಂತ್ರ ಆದಮೇಲೆ ತಂತ್ರ ಏನು ಮಾಡಬೇಕಪ್ಪ ಅಂತಂದರೆ, ಈ ಯಾವುದೇ ಜಾತಿ ಹೂವಾಗಿರಲಿ ಅದರಲ್ಲೂ ಶಂಖಪುಷ್ಪ ಅಂತ ಬಿಡ್ತದೆ, ಮನೆ ಮುಂದೆ ಎಲ್ಲ ಬೆಳೆಸ್ಬೋದು. ಅದನ್ನು ತಂದು ಹಾಕ್ಬಿಟ್ರೆ ದೊಡ್ಡ ಬಳ್ಳಿ ಥರ ಬೆಳ್ಕೊಳ್ಳುತ್ತೆ. ಶಂಖಪುಷ್ಪ ಅಂತ ಇದೆ. ಆ ಶಂಖಪುಷ್ಪ ನಮ್ಮ ನಾಲಿಗೆ ಮತ್ತು ಮೆಮೊರಿಗೆ ಒಳ್ಳೆಯದು ಅಂತ ಹೇಳುತ್ತೆ ಆಯುರ್ವೇದ ಶಾಸ್ತ್ರದಲ್ಲಿ. ಆ ಪುಷ್ಪ ಅದು ಸಿಕ್ಕಿದ್ರೆ ಒಳ್ಳೆಯದು, ಸಿಕ್ಕಲಿಲ್ಲ ಅಂತಂದರೆ ಬ್ರಾಹ್ಮಿ ಪತ್ರ ಅಂತ ಒಂದೆಲಗ ಅಂತೇಳಿ, ಒಂದೆಲಗ, ಅದನ್ನು ಒಂದೆಲಗ ಅಥವಾ ಶಂಖಪುಷ್ಪ ಎರಡಲ್ಲಿ ಯಾವ್ದಾದ್ರು ಅಥವಾ ಎರಡು ಸಿಕ್ಕಿದ್ರೆ ಒಳ್ಳೆಯದು. ಅದನ್ನು ಕೈಲಿ ಇಟ್ಕೊಂಡು ನಾವು ಹೇಳೋ ಮಂತ್ರದಲ್ಲಿ ಅಭಿಮಂತ್ರಿಸ್ಬೇಕು. ಓಂ ಐಂ ವದ ವಾಗ್ವಾದಿನಿ ಸ್ವಾಹ, ಓಂ ಐಂ ವದ ವಾಗ್ವಾದಿನಿ ಸ್ವಾಹ, ಓಂ ಐಂ ವದ ವಾಗ್ವಾದಿನಿ ಸ್ವಾಹ ಅಂಥೇಳಿ ಇದನ್ನು ಹುಣ್ಣಿಮೆ ಅಮಾವಾಸ್ಯೆ ಸಹ ಮಾಡಿಬಿಟ್ಟು ಅದನ್ನೆಲ್ಲ ಸೇರಿಸಿ ಕುಟ್ಬಿಟ್ಟು ರಸ ತೊಗೊಂಡು ಕುಡಿದ್ಬಿಟ್ಟ ಅಂದರೆ ಪದಗಳ ಉಚ್ಚಾರಣೆ, ಅಲ್ಪಪ್ರಾಣ, ಮಹಾಪ್ರಾಣ, ಋಸ್ವಸ್ವರ, ದೀರ್ಘಸ್ವರ, ಅನುನಾಸಿಕ ಸ್ವರ, ಪದಗಳ ಜೋಡಣೆ, ವರ್ಡ್ಸ್ ಕಾಂಬಿನೇಷನ್, ವರ್ಡ್ ಕಂಪೋಸಿಷನ್, ಸೆಂಟೆನ್ಸ್ ಫಾರ್ಮೇಷನ್ ಎಲ್ಲದನ್ನು ಬರ್ತಂತೆ ಶಕ್ತಿ. ಅಷ್ಟು ವಿಶೇಷ ಅಂತ ಹೇಳ್ತಾರೆ ಈ ಹರ್ಬ್ಸ್ ಅಂದರೆ ಗಿಡಮೂಲಿಕೆಯಿಂದ. ಇದನ್ನು ಮಾಡಿ ಅಂಥೇಳಿ ತಿಳಿಸ್ತಾರೆ. ಇದು ಮಾಡ್ತಾ ಇರಬೇಕು. ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಕ್ಳಿಗೆ ಮಾಡಿಸಿ, ನೀವು ಮಾಡ್ಕೊಳ್ಳಿ, ಭಾಳ ಒಳ್ಳೆಯದು ಅಂತ ಅಗಸ್ತ್ಯ ಋಷಿಗಳು ಮೆಸೇಜ್ ಕೊಟ್ಟಿದ್ದಾರೆ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ನಾಳೆ 22ನೇ ತಾರೀಕು ಶನಿವಾರ, ನಾಳೆದು ಭಾನುವಾರ 23ನೇ ತಾರೀಕು ನಾನು ಮೈಸೂರಿನಲ್ಲಿ ನರಸಿಂಹಕ್ರಿಯೆ ಅನ್ನೋದನ್ನು ಕ್ಲಾಸ್ ಮಾಡ್ತಾ ಇದ್ದೀನಿ. ಇದು ಭಾಳ ವಿಶೇಷವಾದದ್ದು, ಜಗತ್ತಿನಲ್ಲೇ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಿರೋದು. ಈ ನರಸಿಂಹಕ್ರಿಯೆ ಅಂದರೆ ಬೆಳಗ್ಗೆ ಹೊತ್ತು ಯಾವಾಗಲೂ ನಿಮ್ಗೆ ಸಮಯ ಸಿಕ್ಕಿದಾಗ ಕುರ್ಚಿ ಮೇಲೆ ಕೂತ್ಕೊಂಡು 10 ನಿಮಿಷ ಮಾಡುವಂಥ ಒಂದು ಕ್ರಿಯೆ, ಒಂದು ಎಕ್ಸಸೈಸ್. ಇದು ಮಾಡಿದ್ದೇ ಆದರೆ ಬ್ರೈನಲ್ಲಿ ರಕ್ತ ಹೆಪ್ಪುಕಟ್ಕೊಂಡಿದ್ರೆ, ಬ್ರೈನ್ಗೆ ರಕ್ತ ಗಾಳಿ ಸರಿಯಾಗಿ ಹರಿತಾ ಇಲ್ಲ, ಸರಬರಾಜು ಆಗ್ತಿಲ್ಲ ಅಂದರೆ, ಡ್ಯಾಮೇಜ್ ಆಗಿದ್ದರೆ, ರಕ್ತ ಲೀಕೇಜ್ ಆಗ್ತಿದ್ರೆ, ಪಿಟ್ಸ್ ಬರೋದು ಬ್ರೈನಿಂದ, ಲಕ್ವೋ ಬರೋದು ಬ್ರೈನಿಂದ, ಅರಳು ಮರಳು ಬರೋದು ಬ್ರೈನಿಂದ, ಪಾರ್ಕಿನ್ಸನ್ ಹಿಂಗೆ ಅಲ್ಲಾಡ್ಸ್ತದೆ ಕೈ ಕಲೆ ಎಲ್ಲ ಅದು ಬರೋದು ಬ್ರೈನಿಂದ, ಆಮೇಲೆ ಸ್ಕಿಜೋಫರ್ನಿಯಾ, ಹಿಸ್ಟೀರಿಯಾ, ಅಲ್ಝಿಮೀರಿಯಾ, ಹೀಗೆ ಬೈಪೋಲರ್ ಡಿಸಾರ್ಡರ್ಸು, ಫೋಬಿಯಾ, ಆ್ಯಕ್ಸೈಟಿ ಡಿಸಾರ್ಡರ್ಸ್, ಇದೆಲ್ಲ ಮಾನಸಿಕ ರೋಗಗಳನ್ನೆಲ್ಲ ಕ್ಯೂರ್ ಮಾಡುತ್ತೆ 10 ನಿಮಿಷದಲ್ಲಿ ದಿನ ಮಾಡ್ತಾ ಬಂದರೆ. ತಲೆಯಲ್ಲಿ 108 ನೋವುಗಳು, ತಲೆನೋವುಗಳು, ಮೈಗ್ರೇನ್, ಅದು ಕೂಡ ಒಂದು ವಾರದಲ್ಲಿ ಹೊರಟೋಗುತ್ತೆ. ಕಿವಿ, ಮೂಗು, ನಾಲಿಗೆ, ಗಂಟಲು, ಈ ENT ಸಂಬಂಧಪಟ್ಟಂಥ ದೋಷಗಳು ಏನೇ ಇರಲಿ ಕ್ಯೂರ್ ಮಾಡ್ಬೋದು. ಕಣ್ಣಲ್ಲಿ ಇರತಕ್ಕಂಥ ಆಪ್ತಮಲಾಜಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಥ ಕಣ್ಣಿನ ದೋಷ ಏನೇ ಇರಲಿ, ಕಣ್ಣಿಂದು, ಕಿವಿ, ಮೂಗು, ಗಂಟ್ಲದು ಒಂದು ವಾರದಲ್ಲಿ ಕ್ಯೂರ್ ಆಗಿಬಿಡುತ್ತೆ ನೋಡಿ. ಅಷ್ಟು ವಿಶೇಷ. ಆ ವರ್ಟಿಗೋ ಅಂತ ಒಂದು ಕಾಯಿಲೆ ಇದೆ, ತಲೆ ಸುತ್ತಾ ಇರ್ತದದು. ಆ ಕಾಯಿಲೆಗೆ ಇದು ಭಾಳ ಏಳಿಸಂಥ ಕ್ರಿಯೆ. ತುಟಿನೆಲ್ಲ ಒಂದು ನಾಲಿಗೆ ತೊದಲು, ನಾಲಿಗೆ ಸರಿಯಾಗಿ ಮಾತಾಡೋಕ್ಕೆಲ್ಲ, ಥ್ರೋಟ್ ಇನ್ಫೆಕ್ಷನ್ಸು, ಟಾನ್ಸಿಲ್ಸು, ಥೈರಾಯ್ಡು, ಇಸೋಫಗಸ್ ಅನ್ನನಾಳದಲ್ಲಿ ದೋಷ, ಸೌಂಡ್ ಬಾಕ್ಸ್, ಧ್ವನಿಪೆಟ್ಟಿಗೆಯಲ್ಲಿ ಕ್ಯಾನ್ಸರು ದೋಷಗಳಿದ್ದರೆ, ಲಂಗ್ಸಲ್ಲಿ ಅಸ್ತಮಾ, ಕ್ಯಾನ್ಸರು, ಡಸ್ಟ್ ಅಲರ್ಜಿ, ಬ್ರಾಂಕ್ಯಾಟಿಕ್ಸ್ ಅದೇನಾಯಿತು ಅಂದರೆ, ಹಾರ್ಟಲ್ಲಿ ಏನೇನು ಪ್ರಾಬ್ಲಮ್ ಇದ್ದರೂ ಕೂಡ ಈ 10 ನಿಮಿಷ ದಿನ ಕುತ್ಕೊಂಡು ಮಾಡಿಬಿಟ್ರೆ ನಿವಾರಣೆ ಆಗುತ್ತೆ. ಹೊಟ್ಟೆ ಒಳಗೆ ಏನೇ ದೋಷ ಇಲ್ಲಿ, ಅಲ್ಸರ್ಸು ಮತ್ತು ಜಾಂಡೀಸು, ಅರಷ್ಟಕಾಮಲೆ ರೋಗ, ಕಿಡ್ನಿ ಒಳಗೆ ಸ್ಟೋನು, ಗಾಲ್ ಬ್ಯಾಡರ್ ಸ್ಟೋನ್ ಇದ್ದರೆ ರಿಮೂವ್ ಮಾಡುತ್ತೆ ಈ ಕ್ರಿಯೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಫ್ಯಾಟಿ ಲಿವರು, ಸಣ್ಣ ಕರಳು, ದೊಡ್ಡ ಕರಳಿರೋ ದೋಷ, ಮಲಬದ್ಧತೆ, ಪೈಲ್ಸು, ಪಿಸ್ತಿಲ್ಲ ಮತ್ತು ಫಿಶರು ಏನಾರು ಇತ್ತು ಅಂದರೆ, ಚರ್ಮವ್ಯಾಧಿ ರೋಗ, ತೊಡೆ ನೋವು, ಮಂಡಿ ನೋವು, ಪಾದ ಅಂಗುಷ್ಟ ನೋವು, ಶೋಲ್ಡರ್ಸಲ್ಲಿ ಪ್ರಾಬ್ಲಮ್ ಇತ್ತು, ಪಾದದ ಅಂಗುಷ್ಟ, ತಲೆಯವ್ರಿಗೆ ಏನೇ ಕಾಯಿಲೆ ಇದ್ದರೂ ಕೂಡ 10 ನಿಮಿಷ ದಿನ ಮಾಡಿದ್ರೆ ಹೊಟ್ಟೋಗುತ್ತೆ. ಇದು ಔಷಧಿ ಇಲ್ಲ, ಇಂಜೆಕ್ಷನ್ ಇಲ್ಲ, ಟಾನಿಕ್ ಇಲ್ಲ, ಟ್ಯಾಬ್ಲೆಟ್ ಇಲ್ಲ, ಕ್ಯಾಪ್ಸೂಲ್ ಇಲ್ಲ, ಆಪ್ರೇಷನ್ ಇಲ್ಲ. ಇದು ಯಾವುದೂ ಇಲ್ಲದೇ ದಿನ 10 ನಿಮಿಷ ಕೂತ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಿಬಿಟ್ಟ ಅಂದರೆ ಇದೆಲ್ಲ ದೋಷ ನಿವಾರಣೆ ಆಗುತ್ತೆ. ಇದ್ರ ಜೊತೆಗೆ ಮಾಟ ಮಂತ್ರ ತಂತ್ರ ಬಾಧೆಗಳು, ಭೂತ ಪ್ರೇತ ಪಿಶಾಚಿಗಳ ಬಾಧೆಗಳು ಏನಾದ್ರು ಇತ್ತು ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಈ ಕ್ರಿಯೆಯಲ್ಲಿ ನಾನು ಇದನ್ನೆಲ್ಲ ಕಲಿಸಿ 12 ಮಂತ್ರಗಳು ಉಪದೇಶ ಆಗುತ್ತೆ. ನರಸಿಂಹರದ 12 ಮಂತ್ರಗಳು. ಆ 12 ಮಂತ್ರಗಳು ಒಂದೊಂದು ಮಂತ್ರ ನಮ್ಮ ಒಂದೊಂದು ತಿಂಗಳು ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ. ಅದರಿಂದ ದಿನ 12 ಮಂತ್ರಗಳ
ನಾಮಸ್ಮರಣೆ ಮಾಡೋದ್ರಿಂದ ಈ ಎಲ್ಲ ಥರ ದೋಷಗಳು ನಿವಾರಣೆ ಆಗುತ್ತೆ. ಹೆಂಗಸರು ಮುಟ್ಟಿನ ಸಮಸ್ಯೆ, ಮಕ್ಕಳಾಗಿಲ್ಲ ಅಂದರೆ ಜೆಂಟ್ಸಲ್ಲಿ ಸೆಕ್ಸ್ಗೆ ಸಂಬಂಧಪಟ್ಟಂಥದ್ದು, ನಪುಂಸಕತೆ, ಪ್ರೋಸ್ಟೇಟ್ ಗ್ಲ್ಯಾಂಡ್ ಕ್ಯಾನ್ಸರು, ಏನಿದೆಯೋ ಶರೀರದಲ್ಲಿ ಎಲ್ಲನೂ ಕ್ಲೆನ್ಸ್ ಮಾಡುತ್ತೆ, ಕ್ಲೀನ್ ಮಾಡುತ್ತೆ ಈ ಒಂದು ನರಸಿಂಹ ಕ್ರಿಯೆ. ಇದನ್ನು ನಾನು ಕಲಿಸ್ತಾ ಇದ್ದೀನಿ. ನಾವು ರೋಗದಿಂದ ಮುಕ್ತರಾಗಬೇಕು, ಮುಕ್ತಿ ಮೋಕ್ಷ ಪಡಿಬೇಕು ಅನ್ನೋದಾಗಿದ್ದರೆ ನಾನು ಸ್ಕೀಮಲ್ಲಿ ತೋರಿಸ್ತಾ ನೋಡಿ, ಲಕ್ಷ್ಮೀ ಶ್ರೀನಿವಾಸ್ ನರಸಿಂಹ ಕ್ರಿಯೆ ಅಂತ ದೊಡ್ಡ ಲಿಂಕ್ ಇದೆ ನೋಡಿ. ಇದನ್ನು ಒಂದು ಕ್ಯಾಮ್ರಾದಲ್ಲಿ ಫೋಟೋ ತಗೊಳ್ಳಿ, ಇದಕ್ಕೆ ರಿಜಿಸ್ಟರ್ ಮಾಡಿ. ಇದು ಕ್ಲಿಕ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಫಾರ್ಮ್ ಬರುತ್ತೆ, ಫಿಲ್ ಮಾಡಿ. ನೀವು ಇದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಮ್ಮ ಆಫೀಸಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ಕಳಿಸ್ತಾರೆ. ನೀವು ಈ ಕೋರ್ಸ್ ಏನು ದುಡ್ಡು ಕೊಡ್ತೀರಲ್ಲ, ಅದು ನಮ್ಮ ಪಾಂಡುರಂಗ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾಯಿದ್ದೀವಿ. ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ, ಉಚಿತ ಗುರುಕುಲಗಳನ್ನು ನಾವು ಮಾಡ್ತಾಯಿದ್ದೀವಿ. ಈ ವರ್ಷ ಪ್ರಾಜೆಕ್ಟ್ಗಳೆಲ್ಲ ತೊಗೊಂಡು ಮಾಡ್ತಾಯಿದ್ದೀವಿ, ಅದಕ್ಕೆ ವಿನಿಯೋಗ ಮಾಡ್ತೀವಿ. ನೀವು ಸುಮ್ಮನೆ ಕೊಡೋದು ಬೇಡ, ನನ್ನಿಂದ ವಿದ್ಯೆ ಕಲ್ತ್ಕೊಳ್ಳಿ. ನೀವು ಕೊಡೋ ಆ ಒಂದು ಭಿಕ್ಷೆ, ಆ ಒಂದು ದಾನ ನಮ್ಮೆಲ್ಲ ಈ ಸಮಾಜ ಸೇವೆ ಉಪಯೋಗಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಈ ಲಿಂಕನ್ನು ಸೇವ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿ. ಮತ್ತು ನಮ್ಮ ಹಳೆಯ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಫಸ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ನ ಮರಿದೇ ಪ್ರೆಸ್ ಮಾಡಿ. ನೀವು ಪ್ರೆಸ್ ಮಾಡಿದ್ರೆ ಅದೇ ನೀವು ನನಗೆ ಕೊಡೋ ಒಂದು ಮರ್ಯಾದೆ, ಮತ್ತು ನೀವು ನೋಡಿದ್ದೀರಾ ಅದಕ್ಕೂ ಒಂದು ನನಗೆ ಇಂಡಿಕೇಷನ್ಸ್ ಸಿಗುತ್ತೆ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಎಲ್ರಿಗೂ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಇದಲ್ಲದೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ನಾನು ಸ್ಕ್ರೀನಲ್ಲಿ ತೋರಿಸಿ ನೋಡಿ, LakshmiSrinivas.in ಅಂತ, ಅದಕ್ಕೆ ಲಾಗಿನ್ ಆಗಿ ನೀವೇ ಯಾವ ಡೇಟಿಗೆ ಯಾವ ಟೈಮ್ಗೆ ಬುಕ್ ಮಾಡ್ಕೋಬೋದು. ಈ LakshmiSrinivas.in ಅಂತ ಆ ವೆಬ್ ಲಿಂಕಿಂದನೇ ನೀವು ನರಸಿಂಹ ಕ್ರಿಯೆ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇಷ್ಟು ಹೇಳಿ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತು ನಾನು ಮುಂದಿನ ಸಂಚಿಕೆಯಲ್ಲಿ ಭಾಳ ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.